ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಸರ್ಕಾರಕ್ಕೆ ಅಮ್ಮಂದಿರ ಜೊತೆಗೆ ಸಾರಿಗೆ ನೌಕರರ ಬೇಡಿಕೆ ಏನು? ಸಿಲಿಕಾನ್ ಸಿಟಿ ಜನರಿಗೆ ತಟ್ಟಿದ್ದು ಹೇಗೆ ಟ್ರಿಬಲ್ ಪ್ರೊಟೆಸ್ಟ್ ಟ್ರಬಲ್? ಕೊರೋನಾ ವ್ಯಾಕ್ಸಿನ್ಗೂ ಬಂದಿದ್ದು ಹೇಗೆ ವಿವಿಐಪಿ ಸಂಸ್ಕೃತಿ? ಎಐಎಡಿಎಂಕೆ ಬಿಜೆಪಿ ಸೀಟು ಹಂಚಿಕೆ ಸಭೆ ವೇಳೆ ಚಿನ್ನಮ್ಮನ ಬಗ್ಗೆ ಚರ್ಚಿಸಿದ್ದು ಏನು? ಇದೆಲ್ಲವನ್ನು ನೋಡೋಣ. ಬೆಂಗಳೂರಿನಲ್ಲಿ ಬೀದಿಗೆ ಇಳಿದಿದ್ದು ಯಾಕೆ? ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದ್ದು ಯಾಕೆ? ತೈಲ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ. ಸಾಲು ಸಾಲು ಪ್ರೊಟೆಸ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆ ನಡೀತಾ ಇದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ನಡೆಸಿದ್ದಾರೆ. ಕಾಂಗ್ರೆಸ್ ಮಹಿಳಾ ಘಟಕವು ಬೃಹತ್ ಪ್ರತಿಭಟನೆ ಕೈಗೊಂಡಿದೆ. ಮತ್ತೊಂದೆಡೆ ಸಾರಿಗೆ ನೌಕರರು ಮೌರ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಒಂದೇ ದಿನ 3 ಬೃಹತ್ ಪ್ರತಿಭಟನೆಗೆ ಬೆಂಗಳೂರು ವೇದಿಕೆಯಾಗಿದ್ದು ಸಾವಿರಾರು ಜನರು ಭಾಗಿಯಾಗಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ರಾಜಧಾನಿಗೆ ಮುತ್ತಿಗೆ ಹಾಕಿದ್ದಾರೆ. ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ನಡೆಸಿದ್ದು ಸೇವಾ ಹಿರಿತನದ ಆಧಾರದಲ್ಲಿ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿದ್ದಾರೆ. ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು, ಉಚಿತ ವೈದ್ಯಕೀಯ ಸೌಲಭ್ಯ ಹಾಗೂ ಎಎಸ್ಐ ಸೌಲಭ್ಯ ನೀಡಬೇಕು, ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಅಂಗನವಾಡಿಗಳಲ್ಲೇ ಆರಂಭಿಸಬೇಕು, ಮಿನಿ ಅಂಗನವಾಡಿಗಳನ್ನು ಉನ್ನತೀಕರಣಗೊಳಿಸುವ ಜೊತೆಗೆ ಬಿಎಲ್ಒ ಜವಾಬ್ದಾರಿಯಿಂದ ಕಾರ್ಯಕರ್ತರಿಗೆ ಬಿಡುಗಡೆ ಸಿಗಬೇಕು, ಕೋವಿಡ್ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಫ್ಲೈಓವರ್ ಒಂದು ಭಾಗದಲ್ಲಿ ಕಾರ್ಯಕರ್ತೆಯರು, ಮತ್ತೊಂದು ಭಾಗದಲ್ಲಿ ವಾಹನಗಳ ಸಂಚಾರಕ್ಕೆ ಪೊಲೀಸರು ವ್ಯವಸ್ಥೆ ಮಾಡಿದರು. ಪಶ್ಚಿಮ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಬೃಹತ್ ಪ್ರತಿಭಟನೆ ನಡೆಸಿರುವ ಅಂಗನವಾಡಿ ಕಾರ್ಯಕರ್ತೆಯರಲ್ಲೇ ಒಮ್ಮತ ಮೂಡದೆ 2 ಭಾಗವಾಗಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ 2 ಸಂಘಟನೆಗಳಿಂದ ಪ್ರತ್ಯೇಕವಾಗಿ ರ್ಯಾಲಿ ನಡೆಸಲಾಯಿತು. ಎಐಯುಟಿಯುಸಿ ಹಾಗೂ ಎಐಟಿಯುಸಿ ಸಂಘಟನೆಯ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಜಾಥಾ ನಡೆಸಿದರು. 2 ಸಂಘಟನೆಗಳು ಪ್ರತ್ಯೇಕ ರ್ಯಾಲಿಗೆ ಅನುಮತಿ ಪಡೆದಿದ್ದವು. ಪೆಟ್ರೋಲ್ ಡೀಸೆಲ್ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಕಾಂಗ್ರೆಸ್ ವಿರೋಧಿಸಿದ್ದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ಬೃಹತ್ ಪ್ರತಿಭಟನೆ ನಡೆಸಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಮೌರ್ಯ ಸರ್ಕಲ್ವರೆಗೆ ಪಾದಯಾತ್ರೆ ನಡೆಸಿದ್ದು ಕಾಂಗ್ರೆಸ್ ಮಹಿಳಾ ಘಟಕದ ಉಸ್ತುವಾರಿ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ತರಕಾರಿ ಹಾರ ಹಾಕಿ ತಲೆ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡರ್ ಹೊತ್ತು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಸರ್ಕಾರ ಜನವಿರೋಧಿ, ರೈತ ವಿರೋಧಿಯಾಗಿದೆ. ಬಡವರ ಪರ ಬಿಜೆಪಿ ಸರ್ಕಾರ ಇಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮಹಿಳಾ ಘಟಕದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅದಾನಿ, ಅಂಬಾನಿ ಸೇರಿ ಉಳ್ಳವರ ಪರವಿದೆ. ಬಿಜೆಪಿ ಸುಳ್ಳು ಭರವಸೆ ನೀಡಿ ಚುನಾವಣೆಗಳಲ್ಲಿ ಗೆಲ್ತಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಉಗ್ರ ಹೋರಾಟ ಮಾಡುತ್ತೆ ಅಂತ ತಿಳಿಸಿದರು. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಮುಷ್ಕರದ ವೇಳೆ ಮಾತು ಕೊಟ್ಟಿದ್ದ ರಾಜ್ಯ ಸರ್ಕಾರ 3 ತಿಂಗಳಾದರೂ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲು ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ. ವಾರದ ರಜೆ ಇದ್ದವರು ಮಾತ್ರ ಧರಣಿಗೆ ಬರಲು ಸೂಚಿಸಿ ಸಾರಿಗೆ ನೌಕರರ ಕೂಟದ ಜಂಟಿ ಕಾರ್ಯದರ್ಶಿ ಆನಂದ್, ಸಾರಿಗೆ ನೌಕರರ ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮೌರ್ಯ ಸರ್ಕಲ್ನಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ನೂರಾರು ಸಾರಿಗೆ ನೌಕರರು ಭಾಗಿಯಾಗಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಸಾರಿಗೆಯ 4 ನಿಗಮಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರದ ಧೋರಣೆ ಖಂಡಿಸಿ ಸತ್ಯಾಗ್ರಹ ಹಾಗೂ ಸಮಾವೇಶ ನಡೆಸಿದ್ದು 6ನೇ ವೇತನ ಆಯೋಗ ಜಾರಿ ಸೇರಿ 9 ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಿಂದ ವಾಹನ ಸವಾರರು ಪರದಾಡಿದರು. ಸಾರಿಗೆ ನೌಕರರು, ಅಂಗನವಾಡಿ ಕಾರ್ಯಕರ್ತರು, ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನಾ ರ್ಯಾಲಿ ನಡೆಸಿದೆ. ಇದರಿಂದಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ರಸ್ತೆ, ಕೆಜಿ ರೋಡ್, ಆನಂದರಾವ್ ಸರ್ಕಲ್, ಶೇಷಾದ್ರಿ ರೋಡ್, ನೃಪತುಂಗ ರೋಡ್, ಆರ್ಸಿ ರಸ್ತೆ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿತ್ತು. ಸಿಲಿಕಾನ್ ಸಿಟಿಯಲ್ಲಿ ತರಕಾರಿಯಂತೆ ಗನ್, ಪಿಸ್ತೂಲ್ ಮಾರಾಟವಾಗ್ತಿದ್ಯಾ? ಖಾಕಿ ಪಡೆ ಕಾರ್ಯಾಚರಣೆ ವೇಳೆ ಬಯಲಾದ ಸತ್ಯ ಏನು? ಬೆಂಗಳೂರಿಗೆ ಗನ್ಗಳು ಎಂಟ್ರಿ ಕೊಡ್ತಿರೋದು ಎಲ್ಲಿಂದ? ಇದೆಲ್ಲವನ್ನು ನೋಡೋಣ ಗನ್ ಗುಹೆ ನ್ಯೂಸ್ ಟಾಪ್ 9ನಲ್ಲಿ.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿನ ಮೊರತ ಮೊಳಗ್ತಾ ಇದ್ದು ರಾಜ್ಯ ರಾಜಧಾನಿ ಗನ್ ಮಾಫಿಯಾ ಸದ್ದು ಮಾಡ್ತಿದೆ. ಗನ್ ಪಿಸ್ತೂಲ್ ತಯಾರಿಕೆಯಂತೆ ಮಾರಾಟವಾಗ್ತಾ ಇದ್ದು ಸಿಟಿ ಮಾರ್ಕೆಟ್ ಪೊಲೀಸರ ಕಾರ್ಯಾಚರಣೆ ವೇಳೆ ಭಯಾನಕ ಸತ್ಯ ಬಯಲಾಗಿದೆ. ಕಾಳಸಂತೆಯಲ್ಲಿ ಕಾಂಟ್ಮೇಡ್ ಪಿಸ್ತೂಲ್ಗಳ ಮಾರಾಟ ಜೋರಾಗಿದ್ದು ಟಿವಿ9ನಲ್ಲಿ ಗನ್ ಮಾಫಿಯಾದ ಕರಾಳ ಸತ್ಯ ರಿವೀಲ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಉತ್ತರ ಭಾರತದ ಗನ್ಗಳು ಎಂಟ್ರಿ ಕೊಡ್ತಿವೆ. ಅಕ್ರಮವಾಗಿ ತಯಾರಾಗೋ ಗನ್ಗಳು ಬೆಂಗಳೂರಿನಲ್ಲಿ ಮಾರಾಟವಾಗ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ವ್ಯಕ್ತಿಯ ಫೋನ್ನಲ್ಲೇ ಡೀಲಿಂಗ್ ಮಾಡ್ತಿದ್ದು ಜೈಲಿನೊಳಗಿರುವವರಿಗೆ ಪೇಮೆಂಟ್ ಆದ್ರೆ ಕೆಲವೇ ಗಂಟೆಗಳಲ್ಲಿ ಕೈಗೆ ಗನ್ ಸಿಗಲಿದೆ. ಸಿಟಿ ಮಾರ್ಕೆಟ್ ಪೊಲೀಸರಿಗೆ ಸಿಕ್ಕಿಬಿದ್ದ ಡೀಲರ್ ಕದೀರ್ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದು ಆತನ ಹೇಳಿಕೆ ಆಧರಿಸಿ ರಹಸ್ಯ ಕಾರ್ಯಾಚರಣೆ ನಡೆಸಿದ ಪೊಲೀಸರೇ ಶಾಕ್ ಆಗಿದ್ದಾರೆ. 2017ರ ಸಂಪಿಗೆಹಳ್ಳಿ ಸುಪಾರಿ ಕೊಲೆ ಕೇಸ್ನ ಆರೋಪಿ ಫಯಾಜ್ ಉಲ್ಲಾ ಖಾನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕುಳಿತು ದಂಧೆ ನಡೆಸಿದ. ಈ ಬಗ್ಗೆ ಕದೀರ್ನಿಂದ ಮಾಹಿತಿ ಪಡೆದ ಸಿಟಿ ಪೊಲೀಸರು ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಾರೆ. ಗನ್ ಕೊಂಡುಕೊಳ್ಳುವ ರೀತಿ ಕಾಲ್ ಮಾಡಿ ಗ್ಯಾಂಗ್ನ ಸೆರೆ ಹಿಡಿದಿದ್ದಾರೆ. ಕದೀರ್ ಮೂಲಕ ಗನ್ ಖರೀದಿ ಮಾಡೋದಾಗಿ ಫೋನ್ ಮೂಲಕ ಜೈಲಿನಲ್ಲಿದ್ದ ಫಯಾಜ್ ಸಂಪರ್ಕಿಸಿದ್ದು ನಂತರ ವ್ಯವಹಾರ ಕುದುರಿಸಿ ಆನ್ಲೈನ್ ಮೂಲಕವೇ ಹಣ ಸಂದಾಯ ಮಾಡಿದ್ದಾರೆ. ಫಯಾಜ್ ಉಲ್ಲಾ ಖಾನ್ ನೀಡಿದ ಮಾಹಿತಿ ಆಧರಿಸಿ ಪೊಲೀಸರು ಗನ್ ಜಾಲ ಬೆನ್ನತ್ತಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಲಿಂಕ್ ಬೆಳಕಿಗೆ ಬಂದಿದೆ. ಬೆಂಗಳೂರಿಗೆ ಮುಜಾಫರ್ ನಗರ ಹಾಗೂ ಗಾಜಿಯಾಬಾದ್ನಿಂದ ಗನ್ ಪೂರೈಕೆಯಾಗ್ತಿತ್ತು. ಗನ್ನ ಲುಕ್ ಅಷ್ಟೇ ಅಲ್ಲದೆ ಅದರ ವರ್ಕ್ನ ಡೆಮೋ ಕೂಡ ಡೀಲರ್ಗಳು ತೋರಿಸುತ್ತಿದ್ರು. ಡೀಲರ್ಸ್ ಗನ್ ಡೆಮೋ ವೇಳೆ ಪೊಲೀಸರು ರಹಸ್ಯವಾಗಿ ವಿಡಿಯೋ ಸೆರೆ ಹಿಡಿದಿದ್ದು ದೃಶ್ಯ ಕಂಡು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಈ ಖತರ್ನಾಕ್ ಗ್ಯಾಂಗ್ 35,000ಕ್ಕೆ ಗನ್ ಪಡೆದು ಲಕ್ಷಕ್ಕೆ ಸೇಲ್ ಮಾಡ್ತಿತ್ತು. ಫಯಾಜ್ ಉಲ್ಲಾ ಖಾನ್ ಮುಖಾಂತರ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಿಂದ ಬರ್ತಿದ್ದಂತಹ ಗನ್ ಪಡೆದಿದ್ದಂತಹ ಡೀಲರ್ಗಳು ಗ್ರೇಡ್ನ ಮೇಲೆ ವಿವಿಧ ಗನ್ಗಳ ಮಾರಾಟ ಮಾಡ್ತಿದ್ರು. 1 ಲಕ್ಷ ರೂಪಾಯಿಂದ 1.25 ಲಕ್ಷದವರೆಗೆ ಗನ್ ಸೇಲ್ ಮಾಡ್ತಿದ್ರು. ಅಕ್ರಮ ಗನ್ ಮಾರಾಟದ ತನಿಖೆ ಕೈಗೊಂಡ ಸಿಟಿ ಮಾರ್ಕೆಟ್ ಪೊಲೀಸರಿಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಿಂದ ಗನ್ ದಂಧೆ ನಡೆಸ್ತಾ ಇದ್ದ ಫಯಾಜ್ ಉಲ್ಲಾ ಖಾನ್ಗೆ ಭೂಗತ ಲೋಕದ ಲಿಂಕ್ ಹೊಂದಿದ್ದಾನೆ. ಅಲ್ಲದೆ ಹಲವು ವರ್ಷಗಳಿಂದ ಅಕ್ರಮವಾಗಿ ಗನ್ ಮಾರಾಟ ದಂಧೆ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ. ಹದಿನೇಳು ವರ್ಷಗಳಿಂದ ಗನ್ ಮಾರಾಟ ದಂಧೆ ನಡೆಸ್ತಾ ಇರೋ ಫಯಾಜ್ ಸಿಲಿಕಾನ್ ಸಿಟಿಯ ಅಕ್ರಮ ಗನ್ ಮಾರಾಟ ದಂಧೆಯ ರೂವಾರಿಯಾಗಿದ್ದಾನೆ. ಫಯಾಜ್ ಮೈಸೂರು ಮೂಲದ ಅಜರ್ ಎಂಬಾತನ ಶಿಷ್ಯ. ಹಲವು ವರ್ಷಗಳಿಂದ ಗನ್ ಡೀಲಿಂಗ್ನಲ್ಲಿ ತೊಡಗಿದ್ದ ಅಜರ್ ಬಳಿ ಫಯಾಜ್ ಗನ್ ಸರ್ವಿಸ್ ಸೇರಿದಂತೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. 3 ವರ್ಷಗಳ ಹಿಂದೆ ಅಜರ್ ಮೃತಪಟ್ಟ ಬಳಿಕ ತಾನೇ ಗನ್ ದಂಧೆ ನಡೆಸುತ್ತಿದ್ದ. ಗುರುವಿನ ಸಾವಿನ ಬಳಿಕ ತಾನೇ ಗನ್ ಮಾರಾಟ ಮಾಡ್ತಿದ್ದ ಫಯಾಜ್ ಭರ್ಜರಿ ಆಫರ್ ಕೊಡ್ತಿದ್ದ. ಒಂದು ಗನ್ ಅನ್ನ 1,25,000 ರೂಪಾಯಿಗೆ ಮಾರಾಟ ಮಾಡ್ತಿದ್ದ ಫಯಾಜ್ ಒಂದು ಗನ್ಗೆ 4 ಜೀವಂತ ಬುಲೆಟ್ಗಳನ್ನ ಉಚಿತವಾಗಿ ನೀಡುತ್ತಿದ್ದ. ಇದೇ ರೀತಿ ಈವರೆಗೂ 120 ಗನ್ಗಳನ್ನ ಮಾರಾಟ ಮಾಡಲಾಗಿದೆ. ಫಯಾಜ್ ಬಳಿ ಗನ್ ಪಡೆದವರಿಗೆ ಇದೀಗ ಕಂಟಕ ಶುರುವಾಗಿದೆ. ಸಿಟಿ ಮಾರ್ಕೆಟ್ ಪೊಲೀಸರು 2ನೇ ಹಂತದ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ಮೊದಲ ಹಂತದಲ್ಲಿ ಫಯಾಜ್ ಗ್ಯಾಂಗ್ ಸಿಕ್ಕಿಬಿದ್ದಿದ್ದು ಡೀಲರ್ಗಳ ಬಳಿಕ ರಿಸೀವರ್ಗಳಿಗೆ ಬಲೆ ಬೀಸಲಾಗಿದೆ. ಸಂಘಟನೆಗಳು, ಭೂಗತ ಮಂದಿ ಸೇರಿದಂತೆ ಹಲವರಿಗೆ ಫಯಾಜ್ ಗನ್ ಮಾರಾಟ ಮಾಡಿದ್ದಾನೆ. ಆದರೆ ಗನ್ ಪಡೆದ ಕೆಲವರ ಹೆಸರು ಮಾತ್ರ ಬಚ್ಚಿಟ್ಟಿದ್ದಾರೆ. ಉಳಿದ ಕೆಲವರ ಹೆಸರು ಹೇಳಲು ಹೆದರುತ್ತಾ ಇದ್ದು ಜೀವ ಭಯವಿದ್ಯಂತೆ. ಹೀಗಿದ್ರೂ ಎಲ್ಲಾ ಹೆಸರುಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಕೊರೋನಾ ಲಸಿಕೆಗಾಗಿ 2ನೇ ದಿನವೂ ಹಿರಿಯ ನಾಗರಿಕರ ಪರದಾಟ ಹೇಗಿತ್ತು? ನೋಟಿಸ್ ಕೊಟ್ಟಾಗ ಇದ್ದ ಹೆಸರು ಪೊಲೀಸರ ಎಫ್ಐಆರ್ನಲ್ಲಿ ಮಂಗ ಮಾಯವಾಗಿದ್ದು ಹೇಗೆ? ಸಿದ್ದರಾಮಯ್ಯ ನಿವಾಸದಲ್ಲಿ ಮೈಸೂರು ಪಾಲಿಕೆಯ ಬಗ್ಗೆ ಚರ್ಚಿಸಿದ್ದು ಏನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಲಸಿಕೆ ಪಡೆಯಲು ತಾಂತ್ರಿಕ ದೋಷ ಎದುರಾಗಿದ್ದು ಹಿರಿಯ ನಾಗರಿಕರು ಪರದಾಡುವಂತಾಗಿದೆ. ಕೋವಿನ್ ಪೋರ್ಟಲ್ ಕೈಕೊಟ್ಟಿದ್ದು ಬೆಳಗ್ಗೆಯಿಂದ ಕಾದು ಕಾದು ವಯೋವೃದ್ಧರು ಸುಸ್ತಾಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಗೆ ಬೆಳಗ್ಗೆ 7 ಗಂಟೆಗೆ ಹಿರಿಯ ನಾಗರಿಕರು ಆಗಮಿಸಿದ್ರು. ಆದರೆ ಕೋವಿನ್ ಪೋರ್ಟಲ್ ಕೆಲಸ ಮಾಡದ ಕಾರಣಕ್ಕೆ ಲಸಿಕೆ ನೀಡದೆ ವೈದ್ಯರು ಕಾಯುವಂತೆ ಹೇಳಿದ್ರು.
ಮೂರನೇ ಹಂತದ ಲಸಿಕೆ ನೀಡಿಕೆಯಲ್ಲಿ ಹಲವು ಎಡವಟ್ಟುಗಳಾಗಿದ್ದು ಲಸಿಕೆ ಪಡೆಯಲು ಸಾರ್ವಜನಿಕರಲ್ಲಿ ಹುಮ್ಮಸ್ಸು ಕಾಣ್ತಾ ಇದ್ರು. ಲಸಿಕೆ ನೀಡಲು ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಆಸಕ್ತಿ ಇಲ್ಲದಂತೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಒಟ್ಟು 938 ಜನರಿಗೆ ಕೊರೋನಾ ವ್ಯಾಕ್ಸಿನ್ ನೀಡಿದ್ದು ಇಂದು ಮಧ್ಯಾಹ್ನ 12 ಗಂಟೆಯಿಂದ ಲಸಿಕೆ ನೀಡಿಕೆ ಶುರುವಾಗಿದೆ. ಆದರೆ ಕೋವಿನ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಲಸಿಕೆ ನೀಡ್ತಾ ಇದ್ದು ಪೋರ್ಟಲ್ ಕೆಲಸ ಮಾಡದ ಕಾರಣ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಬಿಡಿಎ ಅಕ್ರಮ ಸೈಟ್ ಅಲರ್ಟ್ ಕೇಸ್ನಲ್ಲಿ ನೋಟಿಸ್ ಕೊಟ್ಟಾಗ ಇದ್ದಂತಹ ಹೆಸರು ಎಫ್ಐಆರ್ನಲ್ಲಿ ಮಂಗಮಾಯವಾಗಿದ್ದು ಹೆಸರು ಕೈಬಿಡೋದ್ರ ಹಿಂದೆ ಪ್ರಭಾವಿಗಳ ಕೈವಾಡವಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಬಿಡಿಎನಲ್ಲಿ ಕೆಲಸ ಮಾಡಿದ 4 ಉಪಕಾರ್ಯದರ್ಶಿಗಳಾದ ಚಿದಾನಂದ, ಅನಿಲ್ ಕುಮಾರ್, ಸುಧಾ ಭಾಸ್ಕರ್ಗೆ ಬಿಡಿಎ ಆಯುಕ್ತ ಮಹದೇವ್ ನೋಟಿಸ್ ಕೊಟ್ಟಿದ್ರು. ಇದೇ ವಿಚಾರದಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಆದರೆ ಪೊಲೀಸರ ಎಫ್ಐಆರ್ನಲ್ಲಿ ಚಿದಾನಂದ್ ಹೆಸರೇ ಮಂಗಮಾಯವಾಗಿದೆ. ಚಿದಾನಂದ್ ವಿರುದ್ಧ ನೋಟಿಸ್ನಲ್ಲಿ ಗಂಭೀರ ಆರೋಪವಿತ್ತು. ಹೀಗಿದ್ರೂ ಎಫ್ಐಆರ್ನಲ್ಲಿ ಚಿದಾನಂದ್ ಹೆಸರನ್ನ ತೆಗೆಯಲಾಗಿದೆ. ಹೀಗಾಗಿ ಎಫ್ಐಆರ್ನಲ್ಲಿ ಚಿದಾನಂದ್ ಹೆಸರು ತೆಗೆಯಲು ಕಾರಣ ಯಾರು ಅನ್ನೋದು ಪ್ರಶ್ನೆಯಾಗಿದೆ. ನೋಟಿಸ್ನಲ್ಲಿ ಕ್ರಮ ಜರುಗಿಸುವ ಬಗ್ಗೆ ಚಿದಾನಂದ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಹೀಗಾಗಿ ಚಿದಾನಂದ ಹೆಸರು ಕೈ ಬಿಡಲು ಪ್ರಭಾವಿಗಳು ಒತ್ತಡ ತಂದ್ರ ಅನ್ನೋ ಅನುಮಾನ ಮೂಡಿದೆ. ಮೈಸೂರು ಮೇಯರ್ ಚುನಾವಣೆ ಬಳಿಕ ಸಿದ್ದರಾಮಯ್ಯ ತನ್ವೀರ್ ಸೇಠ್ ಕಾಳಗ ತಾರಕಕ್ಕೇರ್ತಾ ಇದೆ. ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮನೆಯಲ್ಲಿ ಮೈಸೂರಿನ ನಾಯಕರ ಸಭೆ ನಡೆಸಲಾಗಿದೆ. ಎಐಸಿಸಿ ಕಾರ್ಯದರ್ಶಿ ಮಧು ಗೌಡ ಯಾಸ್ಕಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮೈಸೂರು ಮೇಯರ್ ಚುನಾವಣೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಇದಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನೆಗೆ ಮಧು ಗೌಡ ಯಾಸ್ಕಿ ಭೇಟಿ ಕೊಟ್ಟರು. ತುಂಗಭದ್ರಾ ಡ್ಯಾಂನಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯ ಕೊರತೆ ನೀಗಿಸಲು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ ಸಿಎಂ ಬಿಎಸ್ವೈ ಚರ್ಚೆ ಮಾಡಿದರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಡಿಸಿಎಂ ಲಕ್ಷ್ಮಣ ಸವದಿ, ರಮೇಶ್ ಜಾರಕಿಹೊಳಿ, ಆನಂದ್ ಸಿಂಗ್ ಭಾಗಿಯಾಗಿದ್ದರು. ಪ್ರವಾಹ ಹರಿಯುವ ನಾಲೆ ಮೂಲಕ ನವಲಿ ಹತ್ತಿರ ಜಲಾಶಯ ನಿರ್ಮಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಿದರು. ಬಿಬಿಎಂಪಿ ನಗರ ಯೋಜನೆ ಪ್ರಭಾರ ಸಹಾಯಕ ನಿರ್ದೇಶಕ ದೇವೇಂದ್ರಪ್ಪ ಮನೆ ಮೇಲೆ ಎಸಿಬಿ 2ನೇ ಬಾರಿ ದಾಳಿ ಮಾಡಿದೆ. ಕಳೆದ ತಿಂಗಳ 8ರಂದು ಸಹ ದೇವೇಂದ್ರಪ್ಪನ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿತ್ತು. ಈ ವೇಳೆ ಅಪಾರ ಪ್ರಮಾಣದ ಆಸ್ತಿ, 100 ಲೀಟರ್ ಮದ್ಯದ ಬಾಟಲ್, ಕಾರಿನಲ್ಲಿ 50ಕ್ಕೂ ಹೆಚ್ಚು ಬಿಬಿಎಂಪಿ ಕಡತಗಳು, ಮೇಲಧಿಕಾರಿಗಳ ಹೆಸರಿನ ಸೀಲುಗಳು ಸಿಕ್ಕಿದ್ವು. ಇದೀಗ ಭ್ರಷ್ಟ ಅಧಿಕಾರಿ ದೇವೇಂದ್ರಪ್ಪನಿಗೆ ಎಸಿಬಿ 2ನೇ ಶಾಕ್ ಕೊಟ್ಟಿದ್ದು ಮನೆಯಲ್ಲಿ ಶೋಧ ನಡೆಸಿದೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಗೆ ಅಂತಾರಾಷ್ಟ್ರೀಯ ಗ್ರಾಮೋದಯ ಬಂಧು ಮಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಗ್ರಾಮೋದಯ ಚೇಂಬರ್ ಆಫ್ ಕಾಮರ್ಸ್ ಟೆಕ್ನಾಲಜಿ ಸಂಸ್ಥೆಯ ಮುಖ್ಯಸ್ಥ ಶ್ರೀನಿವಾಸ್ ರೆಡ್ಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ಸಹಕಾರ, ಸಾಮಾಜಿಕ ಸೇವೆ, ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಮುಂತಾದ ಕ್ಷೇತ್ರಗಳಿಗೆ ನೀಡಿರುವ ಕೊಡುಗೆಗಾಗಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ಕುಂಭ ಸಂದೇಶ ಯಾತ್ರೆಗೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಚಾಲನೆ ಕೊಟ್ಟಿದ್ದಾರೆ. ಹೈದರಾಬಾದ್ನಿಂದ ಕನ್ಯಾಕುಮಾರಿಗೆ, ಕನ್ಯಾಕುಮಾರಿಯಿಂದ ಹರಿದ್ವಾರ್ಗೆ ಕುಂಭ ಸಂದೇಶ ವಾಹನ ಹೋಗಿ ತಲುಪಲಿದೆ. ಜೈಮಹಲ್ನ ಡಿಸಿಎಂ ಗೃಹ ಕಚೇರಿಯಲ್ಲಿ ಲಕ್ಷ್ಮಣ ಸವದಿ ಚಾಲನೆ ಕೊಟ್ಟರು. ದಳಪತಿ ಜೊತೆಗಿನ ಟಾಕ್ ವಾರ್ ಬಗ್ಗೆ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದು ಏನು? ಅನಿವಾರ್ಯವಾಗಿ ಮುಂದಿನ ಹೆಜ್ಜೆ ಇಡ್ತೇನೆ ಅಂತ ತಿಳಿಸಿದ್ದು ಯಾರು? ಸಾಂಸ್ಕೃತಿಕ ನಗರಿಯಲ್ಲಿ ಅಂಬಾರಿ ಸಂಚಾರ ಹೇಗಿದೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಸಿಪಿ ಯೋಗೇಶ್ವರ್ ಮತ್ತೆ ಕಿಡಿಕಾರಿದ್ದಾರೆ. ಎಚ್ಡಿಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಕೀಳಾಗಿ ಮಾತನಾಡಿದ್ರು. ಈ ರೀತಿ ಮಾತನಾಡದಂತೆ 4 ಜನರ ಬಳಿ ಹೇಳಿ ಕಳಿಸಿದ್ದೆ. ಆದರೂ ಎಚ್ಡಿಕೆ ಅದನ್ನ ಮುಂದುವರೆಸಿದ್ರು. ನನಗೆ ಬಹಳ ನೋವಾಯಿತು. ಹೀಗಾಗಿ ನಾನು ಮಾತನಾಡಿದೆ ಅಂತ ಸಚಿವ ಸಿಪಿ ಯೋಗೇಶ್ವರ್ ಮೈಸೂರಲ್ಲಿ ಹೇಳಿದ್ದಾರೆ. ರಾಜಕಾರಣದಲ್ಲಿ ವೈಯಕ್ತಿಕ ಟೀಕೆ ತಪ್ಪು ಎಂಬುದು ಗೊತ್ತಿದೆ. ಆದರೆ ನೀರಿನ ಪೈಪ್ ಲೆಟರ್ ಹೆಡ್ನಲ್ಲಿ ಹಣ ಮಾಡ್ತಾನೆ ಅಂತ ಹೀಗೆ ಆರೋಪಿಸುತ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಶಿಫಾರಸು ಮಾಡಬಾರ್ದಾ? ಅದನ್ನು ಟೀಕಿಸಿದ್ರೆ ಹೇಗೆ ಅಂತ ಸಿಪಿ ಯೋಗೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ನಂಬಿಕೆಗೆ ಅರ್ಹವಾದ ಪಕ್ಷವಲ್ಲ ಅಂತ ಸಿಪಿ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆಯ್ಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ತುಂಬಿದ್ರೆ ಅದು ನಮಗೆ ಮಾರಕ. ಜೆಡಿಎಸ್ ಪಕ್ಷವನ್ನ ಯಾವುದೇ ಕಾರಣಕ್ಕೂ ನಂಬುವಂತಿಲ್ಲ ಅಂತ ಹೇಳಿದ್ರು. ಅಲ್ಲದೆ ವಿಧಾನಸೌಧದ ಮುಂದೆ ಎಡಪಂಥೀಯರನ್ನ ಸೇರಿಸಿದ್ರು. ಮಹಾಗಠಬಂಧನ್ ಮಾಡಿ ದೇಶ ಆಳಲು ಹೊರಟಿದ್ರು. ಹೀಗಾಗಿ ಜೆಡಿಎಸ್ ಪಕ್ಷವನ್ನ ನಾವು ನಂಬುವಂತಿಲ್ಲ ಅಂತ ಕಿಡಿಕಾರಿದ್ರು.
ಅನಿವಾರ್ಯವಾಗಿ ನಾನು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ನನ್ನ ಈ ಹುಟ್ಟುಹಬ್ಬದಿಂದ ರಾಜಕೀಯ ಬದಲಾವಣೆ ಮಾಡ್ತಿದ್ದೇನೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಮಧು ಬಂಗಾರಪ್ಪ ಹೇಳಿದ್ದಾರೆ. ಅನಿವಾರ್ಯವಾಗಿ ಬದಲಾವಣೆ ನಿರ್ಧಾರ ಕೈಗೊಳ್ಳಬೇಕಿದೆ. ಜಿಲ್ಲಾ ಪಂಚಾಯಿತಿ ಚುನಾವಣೆ ಒಳಗೆ ಒಳ್ಳೆಯ ನಿರ್ಧಾರ ಪ್ರಕಟಿಸುತ್ತೇನೆ. ನಾನು 2 ದೋಣಿಯಲ್ಲಿ ಕಾಲಿಟ್ಟಿಲ್ಲ ಅಂತ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಯೋಧರೊಬ್ಬನನ್ನ ಅಂತ್ಯಕ್ರಿಯೆ ಮಾಡಲಾಗಿದೆ. ಅಸ್ಸಾಂನಲ್ಲಿ ಹೈವೇ ಪೆಟ್ರೋಲಿಯಂನಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಯೋಧ ಮೋಹನ್ಗೆ ಬೈಕ್ ಡಿಕ್ಕಿ ಹೊಡೆದಿತು. ತೀವ್ರ ರಕ್ತಸ್ರಾವದಿಂದ ಯೋಧ ಮೋಹನ್ ಸ್ಥಳದಲ್ಲೇ ಅಸುನೀಗಿದ್ದ. ಪಾರ್ಥಿವ ಶರೀರವನ್ನು ಗ್ರಾಮಕ್ಕೆ ತರಲಾಗಿದ್ದು ಮೆರವಣಿಗೆ ಮಾಡಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತ ಯೋಧನಿಗೆ ವಿದಾಯ ಹೇಳಲಾಗಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಂಡ್ಯದ ಕೆಆರ್ಎಸ್ ಡ್ಯಾಂ ಮೇಲೆ ಯುವಕನ ಅಂದಾ ದರ್ಬಾರ್ಗೆ ಸಾಥ್ ನೀಡಿದ ಕೆಎಸ್ಐಎಸ್ಎಫ್ ಎಸ್ಐಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಎಸ್ಬಿ ಸ್ವಾಮಿ ಎಂಬಾತ ಕೆಆರ್ಎಸ್ ಡ್ಯಾಂನ ಭದ್ರತಾ ಮೇಲುಸ್ತುವಾರಿಯಾಗಿದ್ದ. ಆದರೆ ಯುವಕನೊಬ್ಬನಿಗೆ ಜೀಪ್ ಕೊಟ್ಟಿದ್ದ ಸ್ವಾಮಿ ಡ್ರೈವರ್ ಸೀಟ್ ಪಕ್ಕ ಕುಳಿತು ವಿಡಿಯೋ ಮಾಡಿದ. ಕೆಆರ್ಎಸ್ ಡ್ಯಾಂಗೆ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ಇದ್ರು. ಎಸ್ಐ ಸ್ವಾಮಿ ರೂಲ್ಸ್ ಬ್ರೇಕ್ ಮಾಡಿದ. ಈ ಬಗ್ಗೆ ಟಿವಿ9 ವರದಿ ಬಿತ್ತರಿಸಿದ ಬಳಿಕ ಎಸ್ಐನ ಅಮಾನತುಗೊಳಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮ ಠಾಣೆ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅಕ್ರಮವಾಗಿ ನಾಡಬಂದೂಕು ತಯಾರಿ ಮಾರಾಟ ಆರೋಪದ ಮೇಲೆ ಗಂಗಾಧರ್, ಅನಿಲ್, ರಾಜು ಅನ್ನೋರನ್ನ ಬಂಧಿಸಿದ್ದಾರೆ. ಗುಂಗಿರ್ಲಹಳ್ಳಿ ನಿವಾಸಿಗಳಾದ 3ರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೈಸೂರಲ್ಲಿ ಇಂದಿನಿಂದ ಅಂಬಾರಿ ಬಸ್ಗಳ ಮೇಲೆ ಸಂಚಾರ ಆರಂಭ ಆಗಿದೆ. ಪ್ರವಾಸಿಗರು ಬಸ್ ಏರಿ ಸಾಂಸ್ಕೃತಿಕ ನಗರಿ ಸೊಬಗನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಪಾರಂಪರಿಕ ಕಟ್ಟಡಗಳು, ವೃತ್ತಗಳು, ಪ್ರವಾಸಿ ತಾಣಗಳ ರಸ್ತೆಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ಸಂಚರಿಸಲಿದ್ದು ಪ್ರತಿ ಅರ್ಧ ಗಂಟೆಗೊಂದು ಬಸ್ ಪ್ರಯಾಣ ಆರಂಭಿಸಲಿದೆ. ಪ್ರತಿ ಪ್ರಯಾಣಿಕರಿಗೆ 250 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಸಚಿವ ಸಿಪಿ ಯೋಗೇಶ್ವರ್ ಬಸ್ಗೆ ಚಾಲನೆ ಕೊಟ್ಟರು. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಮತ್ತೆ ಕಿರಿಕ್ ತೆಗೆದಿದ್ದು ಹೇಗೆ? ಪ್ರೊಟೆಸ್ಟ್ ಪೋಸ್ಟ್ ಮಾರ್ಟಂನಿಂದ ಕೆಲವೇ ಕ್ಷಣದಲ್ಲಿ ವ್ಯಕ್ತಿ ಬಚಾವಾಗಿದ್ದು ಹೇಗೆ? ಕಾಂಗ್ರೆಸ್ ಎಂಎಲ್ಸಿ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಮತ್ತೆ ಕಿರಿಕ್ ತೆಗೆದಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಮುಂದಿರುವ ಕನ್ನಡ ಧ್ವಜ ತೆರವುಗೊಳಿಸಬೇಕು ಅಂತ ತಗಾದೆ ತೆಗೆದಿದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಎಂಇಎಸ್ ಕಿರಿಕ್ ಮಾಡ್ತಾ ಇದ್ದು ಮಾರ್ಚ್ 8ರಂದು ಪ್ರತಿಭಟನೆ ಮಾಡಲು ಎಂಇಎಸ್ ನಿರ್ಧಾರ ಮಾಡಿದೆ. ಈ ಬಗ್ಗೆ ನಿನ್ನೆ ಸಂಜೆ ಬೆಳಗಾವಿಯಲ್ಲಿ ಎಂಇಎಸ್ ಮುಖಂಡರು ಸಭೆ ಸೇರಿ ಚರ್ಚಿಸಿದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಧ್ಯಕ್ಷ ದೀಪಕ್ ದಳವಿ ನೇತೃತ್ವದಲ್ಲಿ ಮುಖಂಡರ ಸಭೆ ಮಾಡಿದ್ದು ಮಾರ್ಚ್ 8ರೊಳಗೆ ಕನ್ನಡ ಧ್ವಜ ತೆರವುಗೊಳಿಸಲು ಜಿಲ್ಲಾಡಳಿತಕ್ಕೆ ಗಡುವು ನೀಡಿದ್ದಾರೆ. ತೆರವುಗೊಳಿಸದಿದ್ದರೆ ಮಾರ್ಚ್ 8ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲು ಎಂಇಎಸ್ ತೀರ್ಮಾನಿಸಿದೆ. ಆ ಮೂಲಕ ಪದೇ ಪದೇ ಕನ್ನಡ ಧ್ವಜ ಸ್ಥಾಪನೆ ವಿಚಾರವನ್ನು ಮುಂದಿಟ್ಟುಕೊಂಡು ಎಂಇಎಸ್ ಖ್ಯಾತಿ ತೆಗೆದಿದ್ದು ಕ್ರಮಕ್ಕೆ ಕನ್ನಡಪರ ಸಂಘಟನೆಗಳು ಆಗ್ರಹಿಸಿವೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಸರ್ಕಾರಿ ಆಸ್ಪತ್ರೆ ವೈದ್ಯರು ಎಡವಟ್ಟೊಂದನ್ನು ಮಾಡಿದ್ದಾರೆ. ವೈದ್ಯರು ಪೋಸ್ಟ್ ಮಾರ್ಟಂಗೆ ಸಿದ್ಧತೆ ನಡೆಸ್ತಾ ಇದ್ದಾಗಲೇ ವ್ಯಕ್ತಿಯೊಬ್ಬನ ಭುಜ ಕಾಲುಗಳನ್ನು ಅಲ್ಲಾಡಿಸಿದ್ದಾನೆ. ಬಳಿಕ ವ್ಯಕ್ತಿ ಇನ್ನೂ ಬದುಕಿದ್ದಾನೆ ಅಂತ ತಿಳಿದಂತಹ ವೈದ್ಯರು ಪುನಃ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಫೆಬ್ರವರಿ 27ರಂದು ಸಂಭವಿಸಿದ ಅಪಘಾತದಲ್ಲಿ ಶಂಕರ್ ಎಂಬಾತನ ತಲೆಗೆ ಏಟು ಬಿದ್ದಿದ್ದು ಆ ಬಳಿಕ ಬೆಳಗಾವಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜೀವ ಉಳಿಯೋದು ಕಷ್ಟ ಎಂದಿದ್ದ ಬೆಳಗಾವಿ ವೈದ್ಯರು ಮಹಾಲಿಂಗಪುರ ಸರ್ಕಾರಿ ಆಸ್ಪತ್ರೆಗೆ ವ್ಯಕ್ತಿಯನ್ನು ಕಳಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ರಬಕವಿ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಸ್ನೇಹಿತರೆಲ್ಲ ತಿಳಿದಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಸ್ಟೇಟಸ್ ಕೂಡ ಹಾಕೊಂಡಿದ್ರು. ಆದ್ರೆ ಕೋಮಾದಲ್ಲಿ ಶಂಕರ್ ಯಾವಾಗ ಕಾಲು ಭುಜ ಅಲ್ಲಾಡಿಸಿದ್ನೋ ಆಗ ಗೆಳೆಯರೆಲ್ಲ ದೇವರಿಗೆ ಭಕ್ತಿ ಅರ್ಪಿಸಿದ್ದಾರೆ. ಬೇಗ ಗುಣಮುಖನಾಗಿ ನಮ್ಮನ್ನ ಮಾತನಾಡಿಸುವಂತ ಸ್ಟೇಟಸ್ ಬದಲಾಯಿಸಿಕೊಂಡಿದ್ದಾರೆ. ಟಿಪ್ಪರ್ ಹತ್ತಿಸಿ ವ್ಯಕ್ತಿ ಕೊಲೆಗೆ ಯತ್ನಿಸಿದ ಆರೋಪದ ಮೇಲೆ ಕಾಂಗ್ರೆಸ್ ಎಂಎಲ್ಸಿ ಪುತ್ರ ಸೇರಿದಂತೆ 2 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಠಾಣೆಯಲ್ಲಿ ಕೇಸ್ ಹಾಕಲಾಗಿದೆ. ಎಂಎಲ್ಸಿ ಬಸವರಾಜ್ ಇಟಕಿ ಪುತ್ರ ಸುಮನ್ ಚಾಲಕ ಶ್ರೀನಿವಾಸ್ ಅನ್ನೋರು ಹೋರಾಟಗಾರ ಶರಣಗೌಡ ಎಂಬಾತನ ಮೇಲೆ ಟಿಪ್ಪರ್ ಹತ್ತಿಸಲು ಯತ್ನಿಸಿದ್ರಂತೆ. ಸದ್ಯ ಪರಾರಿಯಾಗಿರುವ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮುಸ್ಲಿಂ ನಾಯಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಮೈಸೂರು ಮೇಯರ್ ಚುನಾವಣೆ ವಿಚಾರ ಸಿದ್ದು ತನ್ವೀರ್ ಸೇಠ್ ವಿರುದ್ಧ ಕಂದಕ ಸೃಷ್ಟಿ ಮಾಡಿದ್ದು ಸೇಠ್ ಬೆಂಬಲಿಗರು ಮುಸ್ಲಿಂ ಲೀಡರ್ಸ್ ಧರಣಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಧರಣಿಗೆ ಕಾಂಗ್ರೆಸ್ನಲ್ಲೇ ವಿರೋಧವೂ ವ್ಯಕ್ತವಾಗಿದೆ.
ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 63ರ ಮನೆಯೊಂದರಲ್ಲಿ ನಾಗರಹಾವೊಂದು ಪ್ರತ್ಯಕ್ಷವಾಗಿತ್ತು. ಅಜಿತ್ ನಾಗರಾಳ ಅನ್ನೋರ ಮನೆಯಲ್ಲಿ ನಾಗರಹಾವು ಕಾಣಿಸಿದ್ದು ಕುಟುಂಬಸ್ಥರು ಭಯಗೊಂಡಿದ್ದರು. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತಹ ಉರಗ ರಕ್ಷಕ ಶಫಿ ಎಂಬುವರು ಹಾವನ್ನು ಹಿಡಿದು ಅರಣ್ಯ ಇಲಾಖೆ ವಶಕ್ಕೆ ಒಪ್ಪಿಸಿದ್ದಾರೆ. ಕೃಷಿ ಸಚಿವ ಬಿಸಿ ಪಾಟೀಲ್ ಕೊರೋನಾ ಲಸಿಕೆ ಪಡೆದಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ತಮ್ಮ ನಿವಾಸದಲ್ಲಿ ಕೋವಿಡ್ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಸಚಿವರ ಮನೆಗೆ ತೆರಳಿ ಕೊರೋನಾ ವ್ಯಾಕ್ಸಿನ್ ಹಾಕಿದ್ದು, ಈ ವೇಳೆ ಹಲವು ಮುಖಂಡರು, ಆರೋಗ್ಯ ಇಲಾಖೆ ಸ್ಟಾಫ್ ಹಾಜರಿದ್ದರು. ಅಸ್ಸಾಂನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಪ್ರಿಯಾಂಕಾ ವಾದ್ರಾ ಮಾಡಿದ್ದು ಏನು? ತಮಿಳುನಾಡಿನಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧಿಸಲಿದೆ? ಕೇರಳದ ಕೊಚ್ಚಿಯಲ್ಲಿ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಅಸ್ಸಾಂನಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ. ಮತದಾರರ ಮನಗೆಲ್ಲಲು ನಾಯಕರು ನಾನಾ ಕಸರತ್ತು ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಪ್ರಚಾರ ನಡೆಸ್ತಾ ಇದ್ದು, ಕಾರ್ಮಿಕರೊಂದಿಗೆ ಟೀ ಸೊಪ್ಪು ಕಿತ್ತಿದ್ದಾರೆ. ವಿಶ್ವನಾಥ್ನ ಸಾಧು ಚಹಾ ತೋಟದಲ್ಲಿ ಕಾರ್ಮಿಕರೊಂದಿಗೆ ಪ್ರಿಯಾಂಕಾ ಗಾಂಧಿ ಬೆರೆತಿದ್ದಾರೆ. ತಮಿಳುನಾಡಿನಲ್ಲಿ ಏಪ್ರಿಲ್ 6ರಂದು ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ನಾಳೆ ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಪಕ್ಷಗಳಿಗೆ ಸೀಟು ಹಂಚಿಕೆಯಾಗಲಿದೆ. ಈಗಾಗಲೇ ಪಿಎಂಕೆ ಪಕ್ಷಕ್ಕೆ 23 ಸೀಟು ಹಂಚಿಕೆಯಾಗಿದೆ. ಬಿಜೆಪಿಗೆ 25ರಿಂದ 30 ಸೀಟ್ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿಗೆ ಎಷ್ಟು ಕ್ಷೇತ್ರಗಳು ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಎಐಎಡಿಎಂಕೆ ಬಿಜೆಪಿ ನಡುವೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ವೇಳೆ ಶಶಿಕಲಾ ನಟರಾಜನ್ ವಿಷಯ ಪ್ರಸ್ತಾಪವಾಗಿದೆ. ಶಶಿಕಲಾರನ್ನ ಮತ್ತೆ ಎಐಎಡಿಎಂಕೆಗೆ ಕರೆತರುವ ಬಗ್ಗೆ ಚರ್ಚೆ ಮಾಡಿದ್ದು, ಶಶಿಕಲಾ ದಿನಕರನ್ರನ್ನ ಮತ್ತೆ ವಾಪಸ್ ಕರೆತರಬಹುದಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಇದಕ್ಕೆ ಎಐಎಡಿಎಂಕೆ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದು, ಶಶಿಕಲಾ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ಡಿಎಂಕೆ ವಿರೋಧಿ ಮತಗಳು ಇಬ್ಬಾಗವಾಗಲಿದೆ. ಹೀಗಾದ್ರೆ ಎಐಎಡಿಎಂಕೆ ಬಿಜೆಪಿ ಮೈತ್ರಿಗೂ ಹಿನ್ನಡೆಯಾಗುತ್ತೆ ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಡಿಎಂಕೆ ಮೈತ್ರಿ ಕೂಡ ಸೀಟು ಹಂಚಿಕೆ ಸಂಬಂಧ ಮಾತುಕತೆ ನಡೆಸಿದೆ. 2016ರಲ್ಲಿ 41 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಹೀಗಾಗಿ ಈಗಲೂ 41 ಕ್ಷೇತ್ರ ನೀಡುವಂತೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಕಳೆದ ಬಾರಿ ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದ ಹಿನ್ನೆಲೆ ಈ ಬಾರಿ ಕಾಂಗ್ರೆಸ್ಗೆ 18 ಕ್ಷೇತ್ರ ನೀಡಲು ಡಿಎಂಕೆ ಒಲವು ತೋರಿದೆ. ಕಳೆದ ಬಾರಿ 88 ವಿಧಾನಸಭಾ ಕ್ಷೇತ್ರದಲ್ಲಿ ಡಿಎಂಕೆಗೆ ಗೆಲುವು ಸಾಧಿಸಿತ್ತು. ತಮಿಳುನಾಡಿನಲ್ಲಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ ಮಾಡಿದ್ದು, ಕುರುಬ ಮತ ಸೆಳೆಯಲು ಜಾತಿಯಾಧಾರಿತ ಮತಬೇಟೆಗೆ ಪ್ಲಾನ್ ಮಾಡಿದೆ. ಕುರುಬ ಮತದಾರರನ್ನ ಸೆಳೆಯುವುದಕ್ಕೆ ಮಾರ್ಚ್ 15ರಂದು ತಿರುಪತ್ತೂರಿನಲ್ಲಿ ಕುರುಬ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ. ಸಚಿವ ಕೆಎಸ್ ಈಶ್ವರಪ್ಪ, ಎಚ್ ವಿಶ್ವನಾಥ್ಗೆ ಸಮಾವೇಶದ ನೇತೃತ್ವ ವಹಿಸಲಾಗಿದೆ. ತಮಿಳುನಾಡಿನ 66 ಕ್ಷೇತ್ರಗಳಲ್ಲಿ ಕುರುಬರ ಪ್ರಾಬಲ್ಯವಿದ್ದು, ಕುರುಬ ಸಮುದಾಯದ ಸಂಘಟನೆಗೆ ವಿಶ್ವನಾಥ್ಗೆ ತಮಿಳುನಾಡು ಬಿಜೆಪಿ ಉಸ್ತುವಾರಿ ಆಗಿರುವ ಸಿಟಿ ರವಿ ಸೂಚಿಸಿದ್ದಾರೆ. ರಾಜ್ಯಸಭಾ ಟಿವಿ, ಲೋಕಸಭಾ ಟಿವಿ ವಿಲೀನ ಮಾಡಲಾಗಿದ್ದು, 2 ವಾಹಿನಿಗಳ ವಿಲೀನದಿಂದ ಸಂಸತ್ ಟಿವಿ ಅಂತ ಹೊಸ ಚಾನೆಲ್ ಶುರು ಮಾಡಲಾಗಿದೆ. ರಾಜ್ಯಸಭಾ ಅಧ್ಯಕ್ಷರು, ಲೋಕಸಭಾ ಸ್ಪೀಕರ್ ಜಂಟಿ ನಿರ್ಧಾರ ಕೈಗೊಂಡಿದ್ದು, ಲೋಕಸಭೆ, ರಾಜ್ಯಸಭೆ ಕಲಾಪ ಒಂದೇ ಚಾನೆಲ್ನಲ್ಲಿ ಪ್ರಸಾರವಾಗಲಿದೆ. ಸಂಸತ್ ಟಿವಿಗೆ ಸಿಇಒ ಆಗಿ ನಿವೃತ್ತ ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳದಲ್ಲಿ ವಿವಿಧ ಸಂಘಟನೆಗಳು ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿವೆ. ವ್ಯಾಪಾರಿಗಳ ಒಕ್ಕೂಟ, ಚಾಲಕರು ಮತ್ತು ಮಾಲೀಕರ ಸಂಘಟನೆ 12 ಗಂಟೆಗಳ ಬಂದ್ಗೆ ಕರೆ ಕೊಟ್ಟಿದೆ. ಹೀಗಾಗಿ ಕೇರಳದ ಕೊಚ್ಚಿಯಲ್ಲಿ ಖಾಸಗಿ ಬಸ್ಗಳು ಸಂಪೂರ್ಣ ಸ್ತಬ್ಧವಾಗಿದ್ದು, ವಾಹನ ಸಂಚಾರ ವಿರಳವಾಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ ಲಸಿಕೆ ನೀಡಿಕೆ ಆರಂಭವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಕೂಡ ಲಸಿಕೆ ಪಡೆದಿದ್ದಾರೆ. 65 ವರ್ಷದ ದಾಟಿದ ಪ್ರತಿಯೊಬ್ಬರು ಲಸಿಕೆ ಪಡೆಯಬೇಕು. 45 ವರ್ಷ ದಾಟಿದ ಆರೋಗ್ಯ ಸಮಸ್ಯೆ ಹೊಂದಿರುವವರು ಲಸಿಕೆ ಪಡೆಯಿರಿ, ಕೊರೋನಾದಿಂದ ದೂರವಿರಿ ಅಂತ ಹೇಳಿದರು. ಕೊರೋನಾದಿಂದ ದೇಶದಲ್ಲಿ ಮತ್ತೊಬ್ಬ ಸಂಸದ ಸಾವಿಗೀಡಾಗಿದ್ದಾರೆ. ಮಧ್ಯಪ್ರದೇಶದ ಖಾಂಡ್ವಾ ಲೋಕಸಭಾ ಕ್ಷೇತ್ರದ ನಂದಕುಮಾರ್ ಸಿಂಗ್ ಚೌಹಾಣ್ ಮೃತಪಟ್ಟಿದ್ದಾರೆ. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಸಂಸದ ನಂದಕುಮಾರ್ ಸಿಂಗ್ ಚೌಹಾಣ್ ನಿಧನಕ್ಕೆ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಸಂತಾಪ ಸೂಚಿಸಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಾಕೌಟ್ ಹಂತ ತಲುಪಿರೋ ಕರ್ನಾಟಕ ತಂಡಕ್ಕೆ ಯಾರ್ಯಾರು ಬಲ ತುಂಬಿದ್ದಾರೆ? 2 ವರ್ಷಗಳ ಬಳಿಕ ತಂಡಕ್ಕೆ ಕಂಬ್ಯಾಕ್ ಮಾಡಿರೋ ಗೇಲ್ 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಇಳಿತಾರಾ? ಕೆಜಿಎಫ್ 2 ತಂಡಕ್ಕೆ ಬೆನ್ನೆಲುಬಾಗಿದ್ದು ಹೇಗೆ ಪ್ರಭಾಸ್? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ.
ಅಹಮದಾಬಾದ್ನಲ್ಲಿ ಟೀಂ ಇಂಡಿಯಾ ಮುಖ್ಯ ಕೋಚ್ ರವಿಶಾಸ್ತ್ರಿ ಕೋವಿಡ್ ಲಸಿಕೆಯ ಮೊದಲ ಡೋಸ್ ಪಡೆದುಕೊಂಡರು. ಈ ಕುರಿತು ಟ್ವಿಟರ್ನಲ್ಲಿ ಲಸಿಕೆ ಹಾಕಿಸಿಕೊಂಡಿರೋ ಫೋಟೋವನ್ನ ಶಾಸ್ತ್ರಿ ಶೇರ್ ಮಾಡಿಕೊಂಡಿದ್ದಾರೆ. ಲಸಿಕೆಯ ಮೊದಲ ಡೋಸ್ ಪಡೆದೆ ಸಾಂಕ್ರಾಮಿಕ ರೋಗದ ವಿರುದ್ಧ ಭಾರತಕ್ಕೆ ಶಕ್ತಿ ನೀಡಿದ ವೈದ್ಯರಿಗೆ ಮತ್ತು ವಿಜ್ಞಾನಿಗಳಿಗೆ ಧನ್ಯವಾದ ಅಂತ ರವಿಶಾಸ್ತ್ರಿ ತಿಳಿಸಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯ ನಾಕ್ಔಟ್ ಹಂತದ ಪಂದ್ಯಗಳಿಗೆ ಮನೀಶ್ ಪಾಂಡೆ ಮತ್ತು ಕೃಷ್ಣಪ್ಪ ಗೌತಮ್ ಕರ್ನಾಟಕ ತಂಡವನ್ನ ಸೇರ್ಪಡೆಗೊಂಡಿದ್ದಾರೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ಮನೀಶ್ ಫಿಟ್ ಆಗಿದ್ದಾರೆ. ಹಾಗೆ ಗೌತಮ್ರನ್ನ ಟೀಂ ಇಂಡಿಯಾದಿಂದ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಇಬ್ಬರು ರಾಜ್ಯ ತಂಡವನ್ನ ಸೇರಿಕೊಂಡಿರೋದು ತಂಡದ ಬಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗಿಲ್ ವೆಸ್ಟ್ ಇಂಡೀಸ್ ತಂಡಕ್ಕೆ ಬರೋಬ್ಬರಿ 2 ವರ್ಷಗಳ ನಂತರ ಮರಳಿದ್ದಾರೆ. ಶ್ರೀಲಂಕಾ ಸರಣಿಗೆ ಆಯ್ಕೆಯಾಗಿರೋ ಗೇಲ್ ಮಾತನಾಡಿದ್ದು, ಯಾವುದೇ ಕ್ರಮಾಂಕದಲ್ಲಾದರೂ ನಾನು ಆಡಲು ಸಜ್ಜಾಗಿದ್ದೇನೆ ಎಂದಿದ್ದಾರೆ. ಐಪಿಎಲ್ನಲ್ಲಿ 3ನೇ ಕ್ರಮಾಂಕದಲ್ಲಿ ಆಡಿದ್ದೇನೆ, ಹಾಗಾಗಿ ಅದೇ ಕ್ರಮಾಂಕದಲ್ಲಿ ಆಡಲು ಇಷ್ಟಪಡ್ತೇನೆ ಎಂದು ಕೆರಿಬಿಯನ್ ಬ್ಯಾಟ್ಸ್ಮನ್ ಹೇಳಿದ್ದಾರೆ. ನಾಲ್ಕನೇ ಟೆಸ್ಟ್ ಪಂದ್ಯಕ್ಕೆ ಅಲಭ್ಯರಾಗಿರೋ ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ಏಕದಿನ ಸರಣಿಯನ್ನ ಮಿಸ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣದಿಂದಾಗಿ ವಿಶ್ರಾಂತಿ ಪಡೆದಿರುವ ಬುಮ್ರಾ ಇಂಗ್ಲೆಂಡ್ ವಿರುದ್ಧದ ಏಕದಿನ ಹಾಗೂ ಟಿ20 ಸರಣಿಗೂ ಭಾಗವಹಿಸುವುದು ಅನುಮಾನ ಅಂತ ಹೇಳಲಾಗ್ತಿದೆ. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಆಯ್ಕೆಯಾಗಿದ್ದ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಫಿಟ್ನೆಸ್ ಟೆಸ್ಟ್ನಲ್ಲಿ ಫೇಲ್ ಆಗಿದ್ದಾರೆ. 2 ಬಾರಿ ನಡೆದ ನೂತನ ಫಿಟ್ನೆಸ್ ಟೆಸ್ಟ್ನಲ್ಲಿ ವರುಣ್ ಪಾಸ್ ಆಗಿಲ್ಲ ಎಂದು ಬಿಸಿಸಿಐ ತಿಳಿಸಿದೆ. ಹೀಗಾಗಿ ತಮಿಳುನಾಡು ಸ್ಪಿನ್ನರ್ ಟಿ20 ಸರಣಿಯಿಂದ ಹೊರಬೀಳುವ ಸಾಧ್ಯತೆ ಇದೆ. ಕೆಜಿಎಫ್ 2 ಚಿತ್ರದ ಬಗ್ಗೆ ಟಾಲಿವುಡ್ನಲ್ಲಿ ಹೊಸದೊಂದು ಸುದ್ದಿ ಹರಿದಾಟ ಇದೆ. ಕೆಜಿಎಫ್ 1 ಸಕ್ಸಸ್ ಕಂಡ್ರು ಕೆಜಿಎಫ್ 2 ಚಿತ್ರಕ್ಕೆ ಡಿಮ್ಯಾಂಡ್ ಕಡಿಮೆಯಾಗಿದೆಯಂತೆ. ಪ್ರದರ್ಶಕರು ಹೆಚ್ಚು ಮೊತ್ತ ಕೊಟ್ಟು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಲು ಸಿದ್ಧರಿಲ್ವಂತೆ. ಹಾಗಾಗಿ ಹೊಂಬಾಳೆ ಪ್ರಭಾಸ್ ಸಲಾರ್ ಸಿನಿಮಾ ಮುಂದಿಟ್ಟುಕೊಂಡು ವ್ಯವಹಾರ ನಡೆಸುತ್ತಿದೆಯಂತೆ. ತೆಲುಗಿನ ವಕೀಲ್ ಸಾಬ್ ಚಿತ್ರದಲ್ಲಿ ನಟ ಪವನ್ ಕಲ್ಯಾಣ್ ಕರಿಕೋಟ್ ತೊಟ್ಟು ವಕೀಲರಾಗಿ ಅಭಿನಯಿಸುತ್ತಿದ್ದಾರೆ. ಆದ್ರೀಗ ಈ ಚಿತ್ರಕ್ಕೆ ಅವರಿಂದಲೇ ಕಿರಿಕಿರಿ ಉಂಟಾಗಿದೆಯಂತೆ. ಸದ್ಯ ಸಿನಿಮಾ ಎಡಿಟಿಂಗ್ ಟೇಬಲ್ ಮೇಲಿದೆ. ಆದರೆ ಎಡಿಟಿಂಗ್ ವೇಳೆಯಲ್ಲಿ ಮೂಗು ತೂರಿಸಿ ಪದೇ ಪದೇ ಸಾಕಷ್ಟು ಬದಲಾವಣೆಯನ್ನ ಮಾಡ್ತಿದ್ದಾರಂತೆ ಪವನ್ ಕಲ್ಯಾಣ್. ಇದರಿಂದಲೇ ಸಿನಿಮಾದ ಎಡಿಟಿಂಗ್ ಕೆಲಸ ತಡವಾಗ್ತಿದೆಯಂತೆ. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಅಭಿನಯದ ಪುಷ್ಪ ಸಿನಿಮಾ ತಂಡ ಸೇರಿದ್ದಾರೆ ನಟಿ ವರಲಕ್ಷ್ಮಿ ಶರತ್ ಕುಮಾರ್. ವರಲಕ್ಷ್ಮಿ ಇತ್ತೀಚೆಗೆ ನಾಯಕಿ ಪಾತ್ರಕ್ಕಿಂತಲೂ ವಿಶೇಷ ಪಾತ್ರಗಳ ಮೂಲಕ ಸದ್ದು ಮಾಡುತ್ತಿದ್ದಾರೆ. ಪುಷ್ಪ ಸಿನಿಮಾದಲ್ಲೂ ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.